ಖೋ ಗ್ರಾಮೀಣ ಸೊಗಡಿನ ಆಟ. ಈ ಆಟದಲ್ಲಿ ಈ ಬಾರಿ ಭಾರತ ಕಮಾಲ್ ಮಾಡಿದೆ. ಪುರುಷ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದು ಬೀಗಿದೆ. ಎರಡೂ ತಂಡಗಳಲ್ಲೂ ಕನ್ನಡಿಗರು ಕಮಾಲ್ ಮಾಡಿದ್ದಾರೆ. ನಾನು ನಿಮ್ಮ ಪಿಟಿ ಟೀಚರ್ ಅಲ್ಲ. ಖೋ ಗ್ರಾಮೀಣ ಸೊಗಡಿನ ಆಟ. ಹಳ್ಳಿಗಳಲ್ಲಿ ಹುಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ ದೇಸಿ ಕ್ರೀಡೆ. ಒಂದ್ ಕಾಲದಲ್ಲಿ ದೇಸಿ ಆಟವಾಗಿದ್ದ ಈ ಆಟ ಕಾಲಾನಂತರ ತನ್ನ ಇಮೇಜ್ ಅನ್ನ ಕಳ್ಕೊಂಡಿತ್ತು. ಈಗ ಮತ್ತೆ ಖೋ ಪಂದ್ಯದಲ್ಲಿ ಭಾರತ ಕಮಾಲ್ ಮಾಡಿದೆ. ಪುರುಷ ಹಾಗೂ ಮಹಿಳೆಯರ ಪಂದ್ಯದಲ್ಲಿ ಭಾರತಕ್ಕೆ ಅವಳಿ ಕಿರೀಟ ಬಂದಿದೆ. ನಿನ್ನೆ ನಡೆದ ಖೋ ಫೈನಲ್ ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ ಹಾಗೂ ಪುರುಷರ ತಂಡ ನೇಪಾಳ ವಿರುದ್ಧ ಗೆದ್ದು ಬೀಗಿದೆ. ಇಂಡಿಯಾ ಟೀಮ್ನ ಅದ್ಭುತ ಆಟಕ್ಕೆ ನೇಪಾಳ ಟೀಮ್ ಮಕಾಡೆ ಮಲಗಿದೆ. ಒಂದ್ ಕಡೆ ಭಾರತಕ್ಕೆ ಡಬಲ್ ಧಮಾಕ, ಆದ್ರೆ ಮತ್ತೊಂದ್ ಕಡೆ ಎರಡೂ ತಂಡದಲ್ಲಿ ಕನ್ನಡಿಗರ ಕಮಾಲ್ಗೆ ಜನ ಫಿದಾ ಆಗಿದ್ದಾರೆ. ಮಹಿಳೆಯರ ಖೋ ತಂಡದಲ್ಲಿ ಕನ್ನಡತಿ ಚೈತ್ರ ಆಟವೇ ರೋಚಕವಾಗಿತ್ತು. ಚೈತ್ರ ಮೂಲತಃ ಕರ್ನಾಟಕದ ಮೈಸೂರಿನ ಟಿ ನರಸೀಪುರದ ಕುರುಬೂರು ನಿವಾಸಿ. ಖೋ ಆಟದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವ ಛಲ ಹೊಂದಿದ್ದು ಇವತ್ತು ತನ್ನ ಗುರಿಯನ್ನ ಮುಟ್ಟಿದ್ದಾರೆ. 31 ರಾಷ್ಟ್ರೀಯ ಪಂದ್ಯಗಳಲ್ಲಿ ಆಡಿ 11 ಚಿನ್ನದ ಪದಕ, 9 ಬೆಳ್ಳಿ ಪದಕ, 8 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಇವರ ಶ್ರಮಕ್ಕೆ ಖೋ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಆಟಗಾರ್ತಿ ಅನ್ನುವ ಬಿರುದು ಬೇರೆ ಬಂದಿದೆ. ಈಕೆಯ ಸಾಧನೆ ಕಂಡು ಕುಟುಂಬಸ್ಥರು ಸಂಭ್ರಮಿಸಿದ್ದಾರೆ. ಚೆನ್ನಾಗಿ ಆಡಿದ್ಲು, ಬೆಸ್ಟ್ ಪ್ಲೇಯರ್ ಆಗಿ ಆಡಿದ್ಲು. ಅದು ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಚೆನ್ನಾಗಿ ಆಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅವತ್ತಿಂದ ಆಡಿ ತುಂಬಾ ವೀಕ್ ಆಗಿರ್ತಾಳೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಲಲ್ಲ, ಅದು ತುಂಬಾ ಖುಷಿ ಆಯ್ತು. ಖೋ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿ 2 ಕನ್ನಡಿಗರಿದ್ದು, ಒಬ್ರು ಚೈತ್ರ ಆದ್ರೆ ಮತ್ತೊಬ್ಬರು ಮ್ಯಾಚ್ ರೆಫ್ರಿ ಅಮೂಲ್ಯ. ವಿಶ್ವಕಪ್ ಮ್ಯಾಚ್ ಮಹಿಳಾ ರೆಫ್ರಿ ಆಗಿದ್ದ ಅಮೂಲ್ಯ ಕರ್ನಾಟಕದಿಂದ ಆಯ್ಕೆಯಾಗಿದ್ರು. ಈ ಹಿಂದೆ ಪ್ಲೇಯರ್ ಆಗಿದ್ದ ಅಮೂಲ್ಯ ಇದೀಗ ಮ್ಯಾಚ್ ರೆಫ್ರಿ ಆಗಿ ಸಾಧನೆಗೈದಿದ್ದಾರೆ. ತುಂಬಾ ಸಂತೋಷ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಹೋಬಳಿ ತಾಲೂಕ್ ಮಟ್ಟಕ್ಕೆ ಹೋಗೋದೇ ಕಷ್ಟ. ಅಂತರದಲ್ಲಿ ವರ್ಲ್ಡ್ ಕಪ್ ಹೋಗಿರೋದ್ರಲ್ಲಿ ಸಂತೋಷ ಅಂತ ಕೇಳೋದ್ರಲ್ಲಿ ಅರ್ಥವೇನಿದೆ. ತುಂಬಾ ಸಂತೋಷ ಸರ್. ಅದು ಇದ್ದದ್ರಲ್ಲಿ ಟಿ ನರಸೀಪುರ ತಾಲೂಕು ಕುರುಬೂರು ಗ್ರಾಮದಿಂದ ಇವರಿಬ್ಬರು ಮಕ್ಕಳು ಆಯ್ಕೆ ಆಗಿರೋದ್ರಿಂದ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅಪ್ಪ ಆಟೋ ಡ್ರೈವರ್, ಮಗ ಖೋ ಪ್ಲೇಯರ್. ಖೋ ವಿಶ್ವಕಪ್ ಪುರುಷರ ಟೀಮ್ನಲ್ಲಿ ಬೆಂಗಳೂರಿನ ಗೌತಮ್ ಮಿಂಚಿದ್ದಾರೆ. ಗೌತಮ್ಗೆ ಖೋ ಅಂದ್ರೆ ಪಂಚಪ್ರಾಣ. ಊಟ ನಿದ್ದೆ ಬೇಕಾದ್ರೂ ಬಿಡ್ತಿದ್ರು, ಆದ್ರೆ ಖೋ ಪ್ರಾಕ್ಟೀಸ್ ಮಾತ್ರ ಬಿಡ್ತಿರ್ಲಿಲ್ಲ. ಅಪ್ಪ ಆಟೋ ಡ್ರೈವರ್ ಆಗಿದ್ರೆ ತಾಯಿ ಗೃಹಿಣಿಯಾಗಿದ್ರು. ಕಡು ಬಡತನ ಇದ್ರು ಮಗನ ಆಸೆಗೆ ಬೆನ್ನೆಲುಬಾಗಿದ್ರು. ತಂದೆ ತಾಯಿ ಪ್ರೋತ್ಸಾಹದಿಂದಲೇ ಗೌತಮ್ ಟೀಮ್ ಇಂಡಿಯಾದಲ್ಲಿ ಡಿಫೆಂಡರ್ ಆಗಿ ಅತ್ಯದ್ಭುತ ಪ್ರದರ್ಶನ ನೀಡಿದ್ರು. ಒಟ್ನಲ್ಲಿ ಖೋ ವಿಶ್ವಕಪ್ನಲ್ಲಿ ಚೊಚ್ಚಲ ಕಪ್ಪನ್ನ ಭಾರತದ ಎರಡೂ ತಂಡಗಳು ಮುಡಿಗೇರಿಸಿಕೊಂಡಿವೆ. ಈ ಮೂಲಕ ದೇಸಿ ಕ್ರೀಡೆಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.